Hi ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಡೇ 3 ಫ್ರಮ್ ಶ್ರೀಲಂಕಾ. ಸೊ ನಾವು ಇವತ್ತು ಕ್ಯಾಂಡಿಯಲ್ಲಿ ಚೆಕ್ಔಟ್ ಮಾಡ್ತಿದ್ದೀವಿ. ಕ್ಯಾಂಡಿಯಿಂದ ನಾವು ಇವತ್ತು ನುವಾರಾಯಲಿಯಾಗೆ ಹೋಗ್ತಿದ್ದೀವಿ. ಸೊ ನುವಾರಾಯಲಿಯಲ್ಲಿ ಕ್ಲೈಮೇಟ್ ಬಂದುಬಿಟ್ಟು ನಮ್ಮ ಊಟಿ, ಮುನ್ನಾರ್, ಕೊಡೈಕೆನಾಲ್ ಆ ಟೈಪ್ ಇರುತ್ತೆ, ತುಂಬ ಕೋಲ್ಡು. ಆ್ಯಂಡ್ ಇಲ್ಲಿಂದ ಅರೌಂಡ್ 70 ಕಿಲೋಮೀಟರ್ಸ್ ಇದೆ ನುವಾರಾಯಲಿಯ. ಆ್ಯಂಡ್ ಆನ್ ದ ವೇನೇ ಕೆಲವು ಪ್ಲೇಸಸ್ ಇದೆ. ಸೊ ಅಂಬುಲಿವಾಲಾ ಟವರು. ಸೊ ಈಗ ಆನ್ ದ ವೇ ಅವೆಲ್ಲ ಕವರ್ ಮಾಡ್ತೀವಿ. ಆ ಪ್ಲೇಸಸ್ ನೋಡಿಕೊಂಡು ಹಂಗೆ ನುವಾರಾಯಲಿಗೆ ಇವತ್ತು ಹೋಗೋದು. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಈಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಇಲ್ಲಿಂದ ನಾವು ಹೊರಡ್ತೀವಿ. ಈಗ ಆ್ಯಕ್ಚುಲಿ ಟವರು ಟಾಪ್ ಇದೆ. ಈಗ ಡೌನಿಂದ ಟಾಪ್ವರೆಗೂ ನಿಮಗೆ 1.7 ಕಿಲೋಮೀಟರ್ಸ್ ಇದೆ. ಸೊ ಯೂಶಲಿ ಪ್ರೈವೇಟ್ ವೆಹಿಕಲ್ಸ್ ಯಾವುದು ಬಿಡೋದಿಲ್ಲ. ನೀವು ಅಲ್ಲಿಂದ ಟುಕ್ ಆಟೋಸ್ ಇರುತ್ತೆ. ಸೊ ಆಟೋನ ಹೈರ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಟವರ್ ಹತ್ರ ಬರಬೇಕು. ಸೊ ಈಗ ನಾವು ಟವರ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಟವರು ಮೇಲೆ ಹತ್ತೋಣ. ಈಗ ಹಾವುಗಳಿಟ್ಟಿದ್ದಾರೆ. ಖಂಡಿತ ಅಂಬುಲಿವಾಲಾ ಟವರ್. ಏನಪ್ಪ ರೆಡಿನಾ ಟವರ್ ಹತ್ತಕ್ಕೆ? ಅಂಬುಲಿವಾಲಾ ಟವರ್. ಸೊ ಇವಾಗ ಇದನ್ನು ಕ್ಲೈಮ್ ಮಾಡಬೇಕು. ಇಲ್ಲಿ ಹೋಗಿ ನೋಡೋಣ. ಈಗ ಟೋಟಲ್ ಎಷ್ಟು ಫ್ಲೋರ್ಸ್ ಇದೆ ಗೊತ್ತಿಲ್ಲ, ಬಟ್ ಈಗ ಹೋಗ್ತಾ ಹೋಗ್ತಾ ನೋಡೋಣ. ಈಗ ಥರ್ಡ್ ಫ್ಲೋರ್ ಇದ್ದೀವಿ. ಈಗ 6th ಫ್ಲೋರ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ 6th ಫ್ಲೋರಲ್ಲಿ ಹಿಂಗೆ ಹೊರಗೆ ಹೋಗ್ಬೋದು. ಇಲ್ಲಿಂದ ಒಂದು ವ್ಯೂ ಕಾಣಿಸುತ್ತಾ? ಓ ಸೂಪರ್ ಆಗಿದೆ. 6th ಫ್ಲೋರು. ಸೊ ಈಗ ಇನ್ನೂ ಎಷ್ಟು ಕ್ಲೈಮ್ ಮಾಡಬೇಕು. ಬನ್ನಿ ಹೋಗೋಣ. ಇದು ಹೋಗ್ತಾ ಹೋಗ್ತಾ ತುಂಬ ಸ್ಪೇಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೋಡಿ ಈಗ ನೋಡಿ ಇಷ್ಟೇ. ಈಗ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಬರೋವ್ರಿಗೆ. ಬಟ್ ಇಲ್ಲಿಂದ ವ್ಯೂಸ್ ಅಂತೂ ಸಖತ್ತಾಗಿದೆ. ನೋಡಿ ಇಷ್ಟೇ ಜಾಗ ಇದೆ, ಬಟ್ ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ತುಂಬ ಸ್ಟೀಪ್ ಆಗುತ್ತಾ. ನೋಡಿ ಇಷ್ಟೇ ಜಾಗ ಇರೋದು. ಇನ್ ಕೇಸ್ ಏನಾದರೂ ದಪ್ಪ ಇದ್ದಾರೆ ಅಂತಂದ್ರೆ ಬರೋಕ್ಕೆ ಕಷ್ಟ ಆಗುತ್ತೆ. ಹೆಂಗಿದೆ ಬಟ? 75 ಮಹೇಶ್ ಭಟ್ಟನೇ ಎದುರ್ಕೋತಿದ್ದಾರೆ. ಸೊ ಈಗ ನಾವು ಫೈನಲ್ ಪೀಕ್ ಹತ್ರ ಬರ್ತಾ ಇದೀವಿ. ತುಂಬಾನೇ ಕಮ್ಮಿ ಸ್ಪೇಸಲ್ಲಿ ನಡ್ಕೊ ಬರ್ಬೇಕು. ಸೊ ದಿಸ್ ಇಸ್ ದ ಫೈನಲ್ ಪ್ಲೇಸ್ ಆಫ್ ಅಂಬುಲಿವಾಲಾ ಟವರ್. ಇಲ್ಲಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಅಷ್ಟೇ ಇನ್ನು ಸ್ಪೇಸು ಇಲ್ಲ, ಇಲ್ಲಿ ಮುಗೀತು. ಸೊ ಇದು ಫೈನಲ್ ಟವರ್. ದಟ್ಸ್ ದಿ ಪಾಯಿಂಟ್. ಇಷ್ಟೇ ಜಾಗ ಇರೋದು. ಇಷ್ಟೇ ನಾವು ಹತ್ಕೊಂಡು ಮೇಲೆವರೆಗೂ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಆನ್ ಟಾಪು ವ್ಯೂ ಅಂತೂ ಈ ಪಾಯಿಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಇದು. ಸೊ ಈಗ ಮುಗೀತು. ಈಗ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿದು ಕೆಳಗಡೆ ನೋಡಿ. ಈಗ ಫೈನಲಿ ಟವರ್ ಇಳ್ಕೊಂಡ್ ಬಂದ್ವಿ. ಹೆಂಗಿತ್ತು ಟವರು? ಅಂಬುಲಿವಾಲಾ ಟವರ್ ಹೆಂಗಾಯ್ತು ಬಟ? ಏಯ್ ವ್ಯೂ ಕಾಣಿಸಿಲ್ಲೋ ಅಷ್ಟು ಮೇಲೆ ಹೋದ್ಮೇಲೆ. ಬಟ್ ಅದಕ್ಕಿಂತ ಹೈಟ್ ಇದೆ ತಮ್ಮ ಇದು. ನಿಂಗೆ ಲೈಟ್ ಅಷ್ಟು ಕೆಳಗಿಂದಾನೇ ಇರುತ್ತೆ. ಬಟ್ ಇದು ಆಲ್ರೆಡಿ ನಾವು ಮೇಲೆ ಮೆಟ್ಟ ಹತ್ತು ಬಂದಿದೀವಲ್ಲ, ಅದ್ರ ಮೇಲೆ ಮತ್ತೆ ಇರೋದು. ವೈಟ್ ಫುಲ್ ವೈಟ್ ಇದಕ್ಕೆ ಒಂಥರ ರೋಮ್ ಫೀಲಿಂಗ್ಸ್. ಸೊ ಈಗ ನಮ್ಮ ಟುಕ್ ನಾವು ವಾಪಸ್ ಕೆಳಗಡೆ ಹೋಗ್ತೀವಿ. ಆ್ಯಂಡ್ ದೆನ್ ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್
ಸೊ ಈಗ ನಾವು ಹನುಮಾನ್ ಟೆಂಪಲ್ಗೆ ಬಂದಿದ್ದೀವಿ, ನೆಕ್ಸ್ಟ್ ಸ್ಟಾಪು. ಆ್ಯಂಡ್ ಇಲ್ಲಿ ಡ್ರೆಸ್ ಕೋಡ್ ಇದೆ. ಹೇರ್ ಮತ್ತು ಹೇರ್ ಟೈ ಆಗಿರ್ಬೇಕು ಹುಡುಗಿರು, ಮತ್ತು ಶೋಲ್ಡರು ಮತ್ತು ನೀ ಫುಲ್ ಕವರ್ ಆಗಿರಬೇಕು, ಇಲ್ಲಾಂದರೆ ದೇವಸ್ಥಾನದ ಒಳಗಡೆ ಬಿಡಲ್ಲ ನಮ್ಮನ್ನು. ಆ್ಯಂಡ್ ಇದೇ ಟೆಂಪಲು. ಡ್ಯಾಮ್ ರೊಟ್ಟಿ ಅಂತ. ಎಸ್, ಸೊ ಈಗ ಟೆಂಪಲ್ನಿಂದ ಡ್ಯಾಮ್ ರೊಟ್ಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಡ್ಯಾಮ್ ರೊಟ್ಟಿ. ಇದು ಟೀ ಫ್ಯಾಕ್ಟ್ರಿ ಆ್ಯಂಡ್ ಆಲ್ಸೋ ಇಲ್ಲೇ ಲಂಚ್ ಮುಗಿಸ್ಕೊಂಡು ಟೀ ಫ್ಯಾಕ್ಟ್ರಿ ವಿಸಿಟ್ ಮಾಡಿಕೊಂಡು ಹೊರಡೋಣ. ನಾವೀಗ ಟೀ ಪ್ಲಾಂಟೇಶನ್ ಬಂದಿದ್ದೀವಿ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೀಸು ಮತ್ತು ಡೆಮೋ ಕೂಡ ಇಟ್ಟಿದ್ದಾರೆ. ನೀವೇ ನೋಡ್ಬೋದು, ಸುಮಾರು ವೆರೈಟೀಸ್ ಇದೆ ಇಲ್ಲಿ. ಟೀ ಪೌಡರ್ಸ್ ಏನಾರ ಬೇಕಂದರೆ ಇಲ್ಲೇ ಅವೈಲೇಬಲ್ ಇರುತ್ತೆ, ಇಲ್ಲೇ ಕೊಟ್ಟು ತೊಗೋಬೋದು. ಬಟ್ ಸೇಮ್ ನಮ್ಮ ಇಂಡಿಯನ್ ಇದು ಥರನೇ ಅನಿಸ್ತು, ನಮಗೇನು ಡಿಫ್ರೆನ್ಸ್ ಅನಿಸಿಲ್ಲ, ಅದಕ್ಕೆ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ಸುಮಾರು ಫಾರಿನರ್ಸ್ ಬಂದಿದ್ದಾರೆ, ಅವ್ರಿಗೆಲ್ಲ ಇದು ಹೊಸದು ಅನಿಸುತ್ತೆ. ಇಲ್ಲೆಲ್ಲ ಟೀ ಲೀವ್ಸ್ನ ಮುಗಿಸ್ತಾ ಇದ್ದಾರೆ. ಪ್ರೊಸೆಸಿಂಗ್ ಇದೆ ಏನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ತುಂಬ ದೊಡ್ಡ ಪ್ಲಾಂಟೇಶನ್ ಇದೆ. I am Harshami. Factory name is Jamrock. More than 150 years old. So this is the one of biggest and oldest factory in Sri Lanka. We have 1,200 acres, 1,000 employees. From that, 600 tea pickers. A day, we produce here 3 tons of tea every day. Okay. So this is the first stage. For that, we call as withering process. Explain the process. You can see over there 3 big roller machines like circular machines. It is the second stage for black tea. ಓಕೆ, ನಮ್ಮ ಹೋಟೆಲ್ ಬಂತು, ವಿರಾಜ್ ಕಿಂಗ್ಸ್ ಕಾಟೇಜ್ ಬಂತು. ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ನಮ್ಮ ಬಾಯ್ಸ್ ಹೋಟೆಲ್ ನೋಡಿ. ಲಿಟಲ್ ಇಂಗ್ಲೆಂಡ್ ಬಂದಿದ್ದೀರೇನಪ್ಪ? ಲಿಟಲ್ ಇಂಗ್ಲೆಂಡ್ಗಿಂತ ಸ್ವಲ್ಪ ಹೊರಗಡೆ ಬಂದಿದ್ದೀವಿ, ಪರವಾಗಿಲ್ಲ ನೋಡೋಣ. ಸೊ ಇದು ನಮ್ಮ ಹೋಟೆಲ್ ಎಂಟ್ರಿ. ವೆಲ್ಕಮ್ ಟೀ ಕೊಟ್ಟಿದ್ದಾರಾ? ವೆಲ್ಕಮ್ ಡ್ರಿಂಕ್ಸ್ ಹ್ಯಾಸ್ ಅ ಟೀ ಇನ್ ದಿಸ್ ಕೋಲ್ಡ್ ವೆದರ್ ಇನ್ ಮಿನಿ ಲಂಡನ್. ಬ್ಲ್ಯಾಕ್ ಟೀ, ನಾಟ್ ಬ್ಲ್ಯಾಕ್ ಟೀ, ಕಾವಾ. ಶ್ರೀಲಂಕಾ ಕಾವಾ, ಕಾಶ್ಮೀರಿ ಕಾವಾ ಅಲ್ವಾ? ಶ್ರೀಲಂಕಾ ಸ್ಮಾಲ. ನಾವು ಡಿನ್ನರ್ಗೆ ಅಂತ ಆಚೆ ಹೋದಾಗ ಆಗೇನೆ ಒಂದು ಸಿಟಿ ರೌಂಡ್ ಹಾಕೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಗ್ರೌಂಡಲ್ಲಿ ಈ ರೀತಿಯಾಗಿ ಎಲ್ಲ ಬಸ್ಸಸ್ನ ನಿಲ್ಲಿಸ್ಬಿಟ್ಟು ಡಿಸ್ಕೋ ಲೈಟ್ಸ್ ಥರ ಎಲ್ಲ ಹಾಕಿ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಆಡ್ತಿದ್ರು. ಏನಿದು ಅಂತ ಹೋದ್ವಿ ನಾವು. ನೋಡಿ, ಇದು ಬಸ್ ಒಳಗಡೆ ಒಂಥರ ಲಾಂಚ್ ಥರನೇ ಮಾಡಿದ್ರು.
ಸೆಟಪ್ಪೇ ಒಂಥರ ಲಾಂಚ್ ಫೀಲಲ್ಲಿ ಕೊಡ್ತಿತ್ತು. ಆ್ಯಂಡ್ ಬಸ್ಸೂ ಅಷ್ಟೇ ಡಿಫ್ರೆಂಟ್ ಆಗಿತ್ತು. ಸೊ ಇಲ್ಲಿ ಈ ಶ್ರೀಲಂಕಾದಲ್ಲಿರೋ ಜನರಿಗೆ ಈ ರೀತಿಯಾಗಿ ಅವ್ರ ವೀಕೆಂಡ್ ಪಾರ್ಟೀಸ್ನ ಅವರು ಮಾಡ್ತಾರೆ. ಸೊ ನಾವು ಅದನ್ನು ನೋಡೋಣ ಅಂತ ಹೋದ್ವಿ. Modify. Okay. Total 18 lakhs. ಜೊತೆಗೆ ಮಾಡಿಫಿಕೇಶನ್ ಎಲ್ಲ ಸೇರಿ 45-50 lakhs. ಈಗ ನಾವು ಹೋಟೆಲಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಗ್ರ್ಯಾಂಡ್ ಹೋಟೆಲ್ಗೆ ಡಿನ್ನರ್ಗೆ ಬಂದಿದ್ದೀವಿ. ಸೊ ಈಗ ಇಲ್ಲಿ ಡಿನ್ನರ್ ಮಾಡಿಕೊಂಡು ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ಮಲಗ್ತದೆ. ನೆಕ್ಸ್ಟ್ ಬೇರೆ ಏನು ಪ್ಲ್ಯಾನ್ ಇಲ್ಲ ಇವತ್ತು ನೈಟ್ಗೆ. ಸೊ ಈಗ ಇಲ್ಲಂತೂ ತುಂಬ ಚಳಿ ಇದೆ. ಸೊ ಈಗ ನಾವು ಡಿನ್ನರ್ ಮುಗಿಸ್ಕೊಂಡು ಇಲ್ಲಿಂದ ಹೋಟೆಲ್ಗೆ ಹೋಗಿ ಮಲಗಿ ನಿದ್ದೆ ಮಾಡೋದಷ್ಟೇ. ಇದಾದಮೇಲೆ ನಾಳೆ ಪ್ಲ್ಯಾನ್ ಏನು ಅಂತ ನೋಡೋಣ. ಒಂದು ಚಿಕನ್ ಬಿರಿಯಾನಿ 1,000 ರೂಪಾಯಿ ಇಂಡಿಯನ್ ರುಪೀಸ್. ಡಿನ್ನರ್ ಮುಗಿಸ್ಕೊಂಡು ನಾವು ರೂಮ್ಗೆ ಹೋದ್ವಿ. ಹೋಪ್ ನಿಮ್ಮೆಲ್ರಿಗೂ ಶ್ರೀಲಂಕಾ ಸೀರೀಸಲ್ಲಿ ಡೇ 4 ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.